ಎಲ್ಲದರ ನಡುವೆ ಆಗ್ತಾ ಇರುವ ಮತ್ತಷ್ಟು ಬೆಳವಣಿಗೆಗಳು ಅಸಮಾಧಾನ ಹತೋಟಿಗೆ ಟಾಸ್ಕ್ ನೀಡಿದೆ ಹೈಕಮಾಂಡ್. ವಿದೇಶ ಯಾತ್ರೆಯಲ್ಲಿದ್ದ ಡಿಸಿಎಂ ಪರಮೇಶ್ವರ್ ಅವರು ಅತೃಪ್ತ ಹಿರಿಯ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅನ್ನೋ ಸೂಚನೆ ಹೈಕಮಾಂಡ್ ಕಡೆಯಿಂದ ಬಂದಿದೆ. ಚಲವರಾಯಸ್ವಾಮಿ ಬಾಲಕೃಷ್ಣರಿಂದ ಮಾತ್ರ ಕಸರತ್ತು ನಡೀತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸಂಪುಟದ ಬಹುತೇಕ ಹಿರಿಯ ಸಚಿವರು ಮೌನಕ್ಕೆ ಶರಣಾಗಿರೋದು ಯಾಕೆ? ಉಪಮುಖ್ಯಮಂತ್ರಿ ಮಾಡಿದ್ದೀವಿ, ಪಕ್ಷದಿಂದ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಲಾಗಿದೆ, ನೀವು ಕೂಡ ಇದೀಗ ಫೀಲ್ಡ್ಗೆ ಇಳಿಲೇಬೇಕು. ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಅವರನ್ನ ಸಮಾಧಾನ ಮಾಡೋ ಪ್ರಯತ್ನ ಆಗಬೇಕು ಅಂತ ಹೇಳಿ ದೆಹಲಿ ನಾಯಕರು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಟಾಸ್ಕ್ ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಂದು ಕಡೆ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇರುವ ಹಿರಿಯ ಶಾಸಕರು, ಒಂದ್ ಕಡೆ ಮೌನಕ್ಕೆ ಶರಣಾಗಿರುವ ಮತ್ತಷ್ಟು ಮಂದಿ ಹಿರಿಯ ನಾಯಕರು. ಇದೆಲ್ಲದರ ನಡುವೆ ಏಕಾಂಗಿ ಆಗಿಬಿಟ್ರ ಡಿಕೆ ಶಿವಕುಮಾರ್ ಅನ್ನೋ ರೀತಿಯ ಅನುಮಾನ. ಹೀಗಾಗಿ ಎಚ್ಚೆತ್ತುಕೊಂಡಿರುವ ಹೈಕಮಾಂಡ್ ಇತರೆ ಹಿರಿಯ ನಾಯಕರಿಗೂ ಕೂಡ ಸೂಚನೆಯನ್ನ ರವಾನಿಸಿದೆ. ಎಲ್ಲರೂ ಫೀಲ್ಡ್ಗೆ ಇಳಿದು ಈ ಅಸಮಾಧಾನವನ್ನ ಶಮನ ಮಾಡುವತ್ತ ಮುಂದಾಗಬೇಕು ಅಂತ ಹೇಳಿ ಸೂಚನೆ ಹೈಕಮಾಂಡ್ ಕಡೆಯಿಂದ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದು ಕಡೆ ಅಸಮಾಧಾನ, ಮತ್ತೊಂದು ಕಡೆಯಲ್ಲಿ ಹತೋಟಿಗೆ ಸಿಗದ ಬಂಡಾಯದ ಬಾವುಟಗಳು. ಈಗ ಹಿರಿಯರಿಗೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಒಳಗೊಂಡಂತೆ ಇತರೆ ಹಿರಿಯ ನಾಯಕರಿಗೂ ಕೂಡ ಹೈಕಮಾಂಡ್ ಸೂಚನೆ ರವಾನೆ ಮಾಡಿರೋದು. ಏನ್ ಡೆವಲಪ್ಮೆಂಟ್ಸ್ ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳಲ್ಲಿ? ಸ್ಮಿತಾ, ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಹಿರಿಯ ಶಾಸಕರೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇಂತಹ ಸಂದರ್ಭಗಳನ್ನ ನಿಭಾಯಿಸಲಿಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪ್ರಯತ್ನಗಳನ್ನ ಮಾಡಿಸಿದ್ದಾರೆ. ಆದಾಗ್ಯೂ ಕೂಡ ತಮ್ಮ ಆಪ್ತ ವಲಯದಲ್ಲಿರುವಂತಹ ಹಿರಿಯ ಸಚಿವರನ್ನೆಲ್ಲರೂ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾರೆಲ್ಲ ಸಿಗ್ತಾರೋ ಅವ್ರನ್ನೆಲ್ಲರೂ ಕೂಡ ಸಮಾಧಾನ ಮಾಡಿ ಅನ್ನುವಂತ ಸೂಚನೆಯನ್ನ ಚಲವರಾಯಸ್ವಾಮಿ ಅವರಿಗೆ, ಬಾಲಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ನಲ್ಲಿ ಇರುವಂತಹ ಈ ಸದ್ಯದ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಒಂದಷ್ಟು ಶಕ್ತಿ ಸಾಮರ್ಥ್ಯ ಇರುವಂತಹ ನಾಯಕರೆಲ್ಲರೂ ಕೂಡ ಸೈಲೆಂಟ್ ಆಗಿರುವಂತದ್ದು ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಹೇಳಿದಂತವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅಸಮಾಧಾನ ಒಂದಷ್ಟು ಗರಂ ಆಗಿದ್ದಾರೆ, ಹಾಗಾಗಿ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮತ್ತೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇರುವಂತಹ ಪರಮೇಶ್ವರ್ ಅವರು ಕೂಡ ವಿದೇಶಿ ಪ್ರವಾಸದಲ್ಲಿದ್ರು. ಅವರು ಸೇರಿದಂತೆ ಬಹುತೇಕ ಹಿರಿಯ ಸಚಿವರು ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಅವರವರ ಕೆಲಸ ಮತ್ತು ಅವರವರ ಖಾತೆಯ ನಿರೀಕ್ಷೆಗಳಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಅಸಮಾಧಾನದ ಒಳಬೇಗುದು ಏನಿದೆ ಅದನ್ನ ತಣಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡು ಕೂಡ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿರುವಂತದ್ದು. ಹಿರಿಯ ನಾಯಕರೆಲ್ಲರೂ ಕೂಡ ಹೋಗಿ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಒಂದಷ್ಟು ಮನವೊಲಿಸುವಂತ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಸದನದಲ್ಲಿ ಏನಾದ್ರೂ ಈ ರೀತಿಯ ಒಂದಷ್ಟು ಬೆಳವಣಿಗೆಗಳೇನು ಕಂಡು ಬಂದ್ರೆ ಅದು ಸಹಜವಾಗಿ ವಿರೋಧ ಪಕ್ಷಗಳಿಗೂ ಕೂಡ ಅಸ್ತ್ರ ಆಗತ್ತೆ. ಹಾಗಾಗಿ ಕೂಡಲೇ ಯಾರೆಲ್ಲ ಹಿರಿಯ ಒಂದು ಹಂತದ ಪ್ರಯತ್ನ ಈಗಾಗಲೇ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಮತ್ತೊಂದು ಹಂತದ ಸುಳಿವುಗಳು ಏನಾದ್ರೂ ಸಿಕ್ಕರೆ ಕೂಡಲೇ ಮಧ್ಯಪ್ರವೇಶ ಮಾಡಿ ಅವರನ್ನ ಆ ಅಸಮಾಧಾನ ತಣಿಸುವಂತ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋ ಸೂಚನೆ ಈಗ ಹೈಕಮಾಂಡ್ ಕೊಟ್ಟಿದೆ. ಒಂದೊಮ್ಮೆ ಏನಾದ್ರೂ ಈ ಅವಕಾಶ ಮಾಡಲಿಲ್ಲ ಅಂತಂದು ಹೇಳಿದ್ರೆ ಅಥವಾ ಅಸಮಾಧಾನ ಏನಾದ್ರು ತಣಿಸ್ಲಿಲ್ಲ ಅಂತಂದು ಹೇಳಿದ್ರೆ ಅದು ಸಹಜವಾಗಿ ಮುಂದಿನ ದಿನಗಳಲ್ಲಿ ಬೇರೊಂದು ಸ್ವರೂಪ ಪಡೆಯುವಂತ ಎಲ್ಲಾ ಲಕ್ಷಣಗಳಿದಾವೆ. ಹಾಗಾಗಿ ಕೂಡಲೇ ಎಲ್ಲರೂ ಕೂಡ ಆಕ್ಟಿವ್ ಆಗಬೇಕು ಅನ್ನೋ ಸೂಚನೆ ಕಾಂಗ್ರೆಸ್ ಹೈಕಮಾಂಡ್ ನೀಡಿದೆ. ಧನ್ಯವಾದ ಹನುಮಂತು ಮಾಹಿತಿಗಾಗಿ.